ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು 3D ಫೋಟೋ ಎಡಿಟಿಂಗ್ ಯಾವ ಥರ ಮಾಡಬೇಕು. ಸದ್ಯಕ್ಕೆ ವಾಟ್ಸಪ್ DP ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಟ್ರೆಂಡಿಂಗ್ನಲ್ಲಿದೆ. ಇದೇ ಥರ ನೀವು ಯಾವ ಥರ ಮಾಡಬೇಕಂತ ಪ್ರಾಸೆಸ್ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಏನಿಲ್ಲ, ನೀವು ನಿಮ್ಮ ಮೊಬೈಲ್ ಕ್ರೋಮ್ ಅಪ್ಲಿಕೇಶನ್ದಾಗ ಹೋಗಿ ಅಲ್ಲಿ ಏನಂತ ಸರ್ಚ್ ಮಾಡ್ತೀರಂದರೆ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಫಸ್ಟ್ ನೀವು ಹೋಮ್ ಪೇಜ್ಗೆ ಹೋಗಿ ಸರ್ಚ್ ಬಾರ್ನಲ್ಲಿ ಏನು ಟೈಪ್ ಮಾಡ್ತೀರಂದರೆ DING ಇಮೇಜ್ ಕ್ರಿಯೇಟರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಇಮೇಜ್ ಕ್ರಿಯೇಟರ್ ಫ್ರಮ್ ಮೈಕ್ರೋಸಾಫ್ಟ್ ಡಿಸೈನರ್ ಅಂತ ಬಂದಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಬಂದಿದ್ದ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದರೆ ಸೀದಾ ನೀವು ಅದೇ ಅವ್ರದ್ದೇ ಆದ 3D ಫೋಟೋ ಎಡಿಟಿಂಗ್ಗೆ ಕರ್ಕೊಂಡೋಗುತ್ತೆ. ಏನಿಲ್ಲ, ನಿಮಗೆ ಜಿಮೇಲ್ ಮುಖಾಂತರ ಲಾಗಿನ್ ಕೇಳುತ್ತೆ. ನೀವು ಲಾಗಿನ್ ಆಗಿ ಬರಬೇಕಾಗುತ್ತೆ. ಬಂದಮೇಲೆ ಇದೇ ಥರ ನಾನು ಏನು ತೋರಿಸ್ತೀನಿ ನೋಡಿ, ಇದೇ ಥರ ನೀವು ಟೈಪ್ ಮಾಡಿ ಅಲ್ಲೊಂದೇ ನಿಮ್ಮದು ಹೆಸರೊಂದೇ ಚೇಂಜ್ ಮಾಡಿ. ಅಲ್ಲಿ ಯುವರ್ ನೇಮ್ ಅಂತಿದೆಯಲ್ಲ, ಅಲ್ಲೊಂದೇ ನಮ್ಮ ಸದ್ಯಕ್ಕೆ ನಮ್ಮ ಚಾನಲ್ ಹೆಸರು ಹಾಕ್ತೀನಿ, SK Tech Life, ಶಾರ್ಟಾಗಿ SK ಅಂತ ಟೈಪ್ ಮಾಡ್ತೀನಿ. ನೀವು ಅಲ್ಲಿ ಏನಿಲ್ಲ ನಿಮ್ಮ ಹೆಸರು ಹಾಕ್ಬೋದು. ಎಲ್ಲ ಪ್ರಾಸೆಸ್ ಸೇಮ್ ಇರುತ್ತೆ. ಅದೊಂದೇ ಮಾತ್ರ ಹೆಸರೊಂದೇ ನೀವು ಚೇಂಜ್ ಮಾಡಿ ನಿಮ್ಮ ಹೆಸರು ಹಾಕೋಬೋದು. ಇಲ್ಲ, ಹೆಸರು ಹಾಕಿ ತೋರಿಸ್ತೀನಿ ನೋಡಿ, SK ಅಂತ ಟೈಪ್ ಮಾಡಿ ಹಾಕ್ತೀನಿ. ಆ ಥರ ಟೈಪ್ ಮಾಡಿ ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ನಿಮಗೆ ಅದು ಜನ್ರೇಟ್ ಆಗುತ್ತೆ. SK Tech Life ಅಂತ ಹಾಕ್ತೀನಿ ನೋಡಿ. ನಿಮಗೆ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣುತ್ತೆ. SK Tech Life ಲಾಂಗ್ ವರ್ಡ್ಸ್ ಇದ್ದರೆ, ಶಾರ್ಟ್ ಇದ್ದರೂ ಕೂಡ ಅಷ್ಟೊಂದು SK ಅಂತ ಇದ್ದರೂ ಕೂಡ ನಿಮ್ಗೆ ಅಷ್ಟೊಂದು ಕಾಣೋಂಗಿಲ್ಲ. ಅದು SK Tech Life ಅಂತ ಹಾಕಿನಿ ನಮ್ಮ ಚಾನಲ್ ಹೆಸರು. ಕ್ರಿಯೇಟಿವ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಸ್ವಲ್ಪ ಲೋಡ್ ಆಗುತ್ತೆ. ಯಾಕಂದರೆ ಇದು AI ಇಂಟೆಲಿಜೆಂಟ್ ಮುಖಾಂತರ ವರ್ಕ್ ಆಗುತ್ತಲ್ಲ 3D ಫೋಟೋ ಡಿಸೈನಿಂಗ್, ಅದ್ರಗೋಸ್ಕರ ಸ್ವಲ್ಪ ಟೈಮ್ ಹಿಡ್ಕೊಂತದ. ಮತ್ತು ಬೇರೆ ರೀತಿ ಡಿಸೈನಿಂಗ್ ಕೂಡ ಇರುತ್ತೆ. ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ನಿಮ್ಗೆ ಯಾವ ಥರ ಬೇಕಂದರೆ ಅಲ್ಲಿ ಟೈಪ್ ಮಾಡ್ತಾ ಅಂದರೆ ಅದು ನಿಮಗೆ 3D ಮೂಲಕ ನಿಮ್ಮ ಫೋಟೋನ ನಿಮಗೆ ಅಪ್ಲೋಡ್ ಕೊಡುತ್ತೆ. ನೋಡ್ಕೋಬೋದು, ಇಲ್ಲಿ ಬಂದಿದೆ. ಇಲ್ಲಿ SK Tech Life ಅಂತ ಬಂದಿದೆ. ಇದು ಅಷ್ಟೊಂದು ನಮಗೆ ಲೈಕ್ ಆಗಿಲ್ಲ. ಬೇರೆ ತೋರಿಸಿ ನೋಡಿ. ಇದು ಒಂಥರ ಓಕೆ. ಇನ್ನೊಂದು ತೋರಿಸಿ ನೋಡಿ, ಇದು SK Tech Life ಅಂತಿದೆ. ಇದು ನೋಡ್ಕೋಬೋದು, SK Tech Life ಅಂತ ಈ ಥರ ಬಂದಿದೆ. ಡಿಫ್ರೆಂಟು. ಇಲ್ಲಪ್ಪ ನಮಗೆ ಇದು ಯಾವ ಬೇಕಿಲ್ಲ ಅಂದರೂ ಕೂಡ ಮತ್ತೆ ನೀವು ಅದೇ ಥರ ಟೈಪ್ ಮಾಡಿ ಕೂಡ ಮತ್ತೆ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಅಂದ್ರೂ ಕೂಡ ಬರುತ್ತೆ. ಇಲ್ಲಿ ನೋಡೋಣ, ನಾನು ಆವಾಗ ಸದ್ಯಕ್ಕೆ ಅದೇ ಥರ ಹಾಕಿದ್ದೆ, ಇವಾಗ ಈ ಥರ ಬಂದಿದೆ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಡಿಫ್ರೆಂಟ್ ಬಂದಿವೆ. ಇದೊಂಥರ ಗುಡ್ ಆಗಿದೆ, ನನಗೆ ಲೈಕ್ ಆಗಿವೆ. ಇದು ಯಾವ ಥರ ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತಂದರೆ ಡೌನ್ಲೋಡ್ ಆಗುತ್ತೆ.